ಜಗತ್ತಿನ ಈ ಬಂಧನವನ್ನು ಆಧ್ಯಾತ್ಮಿಕ ಸಾಧನೆ ಮುಖಾಂತರ ಕಳೆದು ಮುಕ್ತಿಯ ಪರಮ ಸಂಪದದೆಡೆಗೆ ಹೋಗ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಆಗಬೇಕು. ಅಂತಹದ್ದಕ್ಕಾಗಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಪೂಜ್ಯ ಸ್ವಾಮೀಜಿಯವರನ್ನ ಕಂಡಾಗಲೆಲ್ಲ ನಮ್ಗೆ ಅತೀವವಾಗಿರ್ತಕ್ಕಂಥ ಭಕ್ತಿ ಮತ್ತು ಪ್ರೀತಿ. ಇದೇ ತುಮಕೂರಿನಲ್ಲಿ ನಾವು ಕಲಿತಾ ಇದ್ದಂಥ ದಿನಗಳಲ್ಲಿ ಬಹುಶಃ ಪೂಜ್ಯ ಸ್ವಾಮೀಜಿಯವರಿಗೆ ಗೊತ್ತಿರಲಿಕ್ಕಿಲ್ಲ. ನಾವು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬಂದು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಎಜುಕೇಷನ್ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ವಿ ಅಂತಕ್ಕಂಥದ್ದು ನೆನಪು ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಪೂಜ್ಯ ಸ್ವಾಮೀಜಿಯವರು ನಮ್ಗೆ ಭಾಳಷ್ಟು ಇಷ್ಟ. ಯಾಕೆ ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಮುಕ್ತಿಯನ್ನು ಪಡೆಯುವ ಮುನ್ನ 3 ಹಂತಗಳನ್ನ ಹೇಳ್ತಾರೆ. ನಿಷ್ಕಾಮ ಕರ್ಮವನ್ನು ಮಾಡ್ತಾ ಮಾಡ್ತಾ ಅಂತಃಕರಣದ ಕೊಳೆಯನ್ನು, ಅಂತಃಕರಣ ಶುದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತುಪಲಬ್ಧಯೇ ಚಿತ್ತಶುದ್ಧಿ ವಸ್ತುಸಿದ್ಧಿ ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿ. ಉತ್ತರಾರ್ಧ ಏನೇ ಇದ್ರೂ ಕೂಡ ಕರ್ಮದ ಕೊಳೆಯನ್ನು ಕಳ್ಕೊಳ್ಬೇಕು ಅಂತಂದರೆ, ಮನಸ್ಸಿನ ಕೊಳೆಯನ್ನು ಕಳಿಬೇಕು ಅಂದರೆ ನಿಷ್ಕಾಮವಾಗಿರ್ತಕ್ಕಂಥ ಕರ್ಮವನ್ನು ಮಾಡಬೇಕಂತೆ. ಅಂತಹ ಕರ್ಮ ಮಾರ್ಗವನ್ನು, ಕಾಯಕ ಧರ್ಮವನ್ನು ಟೀಚ್ ಮಾಡಿದಂಥವರು ಪೂಜ್ಯ ಸ್ವಾಮೀಜಿಯವರು. 2ನೇ ಹಂತದಲ್ಲಿ ಕೇವಲ ಕರ್ಮದಲ್ಲಿ ಮಾತ್ರ ಮುಳುಗಿದರೆ ವ್ಯಕ್ತಿಗೆ ಮುಕ್ತಿ ಸಿಗೋದಿಲ್ಲ. ಅದನ್ನು ನಿಷ್ಕಾಮ ಕರ್ಮದ ಮುಖಾಂತರ ಮನಸ್ಸಿನ ಕೊಳೆಯನ್ನು ತೊಳೆದ ಮೇಲೆ ಉಪಾಸನೆಯ ಮುಖಾಂತರ ಇನ್ನೊಂದು ದೋಷವನ್ನು ಹೋಗಲಾಡಿಸ್ಕೊಳ್ತಕ್ಕಂಥದ್ದು. ನಿಷ್ಕಾಮ ಕರ್ಮವನ್ನು ಟೀಚ್ ಮಾಡೋದ್ರ ಜೊತೆಯಲ್ಲಿ ಪೂಜ್ಯ ಸ್ವಾಮೀಜಿಯವರು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ನಿಷ್ಕಾಮ ಉಪಾಸನೆಯನ್ನು ಎಂದೂ ಕೂಡ ನಿರಾಕರಣೆ ಮಾಡಿದಂಥವರಲ್ಲ, ಅದನ್ನು ಕೂಡ ಉತ್ತೇಜನ ಮಾಡಿದಂಥವರು. 3ನೇ ಹಂತದಲ್ಲಿ ನಿಷ್ಕಾಮ ಕರ್ಮ ಆಯಿತು, ಉಪಾಸನಾ ಧರ್ಮ ಆಯಿತು, ಜ್ಞಾನ ಮಾರ್ಗವನ್ನು ಕೂಡ ಜ್ಞಾನೇನ್ ಏವತ್ತು ಕೈವಲ್ಯಂ, ಮುಕ್ತಿಗೆ ಜ್ಞಾನ ಮಾತ್ರ ಮಾರ್ಗ ಅಂತ. ಹಾಗಾಗಿ ಈ 3 ಮಾರ್ಗಗಳನ್ನು ಜಗತ್ತಿಗೆ ಉಪದೇಶಿಸಿ ಬಂದಂಥ ಬದ್ಧರಾಗಿರ್ತಕ್ಕಂಥ ಜೀವಿಗಳಿಗೆ ಬುದ್ಧರಾಗುವ ಮಾರ್ಗವನ್ನು ತೋರಿಸಿಕೊಟ್ಟಂಥ ಕಾಯಕ ಶಿಲ್ಪಿ, ಭಕ್ತಿ ಬಸವಣ್ಣನಾಗಿ, ಜ್ಞಾನಜ್ಯೋತಿ ಬಸವಣ್ಣನಾಗಿ, ಕಾಯಕಯೋಗಿ ಬಸವಣ್ಣನಾಗಿ ನಾಡಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರ ಇಂದಿನ 111ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ಇಡೀ ನಾಡಿಗೆ ಯಶಸ್ಸನ್ನು ತರಲಿ ಎಂಬ ಮಾತನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಪೂಜ್ಯರ ಶ್ರೀಚರಣಗಳಿಗೆ ವಂದಿಸಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ. ಜೈ ಶ್ರೀ ಗುರುದೇವ್.